ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ಹಲವು ಜನ ಬಾಲಿವುಡ್ ನಟ ನಟಿಯರು ಪ್ರಚಾರ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗಳಲ್ಲಿ ಅವರನ್ನು ಗೆಲ್ಲಿಸಿ ಮುಂದಿನ ಪ್ರಧಾನಮಂತ್ರಿಯನ್ನಾಗಿಸಿ ಅಂತ ಪ್ರಚಾರ ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಈಗ ಇನ್ನೊಬ್ಬ ಚಿತ್ರನಟಿ ಇಂಥದ್ದೇ ಒಂದು ಪ್ರಚಾರ ಮಾಡೋದಕ್ಕೆ ಹೋಗಿ ವಿವಾದಕ್ಕೆ ಸಿಲುಕಿಕೊಂಡಿರೋದಲ್ಲದೆ BJPಯನ್ನು ಮುಜುಗರಕ್ಕೂ ಕೂಡ ಒಳಪಡಿಸಿರುವಂಥ ಸುದ್ದಿ ಬಂದಿದೆ. ಮೇಘನಾ ಪಟೇಲ್ ಬೆತ್ತಲೆಯಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಹೋಗಿ ಒಂದು ಫೋಟೋ ಶೂಟನ್ನು ಮಾಡಿಸ್ಕೊಂಡಿದ್ದಾರೆ. ಸಂಪೂರ್ಣ ಬೆತ್ತಲೆ ದೇಹದ ಮೇಲೆ ನರೇಂದ್ರ ಮೋದಿ ಪರವಾದ ಪೋಸ್ಟರ್ ಇರುವಂಥದ್ದು. ಇನ್ನೊಂದು ಚಿತ್ರದಲ್ಲಿ ಸಂಪೂರ್ಣವಾಗಿ ಬೆತ್ತಲೆ ಮಲಗಿ ಮೈ ಮೇಲೆ ಕಮಲದ ಹೂಗಳನ್ನು ಹಾಕಿಕೊಂಡಿರುವಂಥದ್ದು. ಈ ರೀತಿಯಾಗಿ ಪ್ರಚಾರ ನಡೆಸಿದ ಫೋಟೋ ಶೂಟ್ನ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ನಟಿ ತನ್ನ ಕೆಲಸವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯಪಡುವಂಥ ವಿಷಯ. ಆದರೆ BJPಯನ್ನು ಮಾತ್ರ ಇದು ಮುಜುಗರಕ್ಕೆ ಒಳಪಡಿಸಿದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸುಮಾರು ಜನ ಕಮೆಂಟ್ಗಳನ್ನು ಮಾಡಿದ್ದಾರೆ, ಇಂಥ ಪ್ರಚಾರ BJPಗೆ ಬೇಡ ಅಂತ. ಇವತ್ತು ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಇದನ್ನು ವಿರೋಧಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಸಂಸ್ಕೃತಿ, ಈ ದೇಶದ ಇತಿಹಾಸ, ಈ ದೇಶದ ಚಾರಿತ್ರ್ಯವನ್ನು ಎತ್ತಿ ಹಿಡಿಬೇಕನ್ನುವಂಥ ಒಂದು ದೃಷ್ಟಿಕೋನದಿಂದ ಹೊರಟಂಥವರು ಯಾರು ಕೂಡ ಈ ರೀತಿಯ ಅಶ್ಲೀಲವಾಗಿ ಬಿಹೇವ್ ಮಾಡ್ತಾರೆ. ಇದನ್ನು ಯಾವುದೇ ಪಕ್ಷ ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಪ್ಪೋ ಪ್ರಶ್ನೆನೇ ಬರೋದಿಲ್ಲ, ಅಥವಾ ನರೇಂದ್ರ ಮೋದಿ ಅವರು ಒಪ್ಪೋ ಪ್ರಶ್ನೆನೇ ಬರೋಲ್ಲ. ಇವತ್ತು ಬಹಳ ಗೌರವಯುತವಾಗಿ ಕೂಡ ಮತ ಕೇಳಿದರೆ ನರೇಂದ್ರ ಮೋದಿಗೆ ಮತ ಹಾಕುವಂಥವರಿದ್ದಾರೆ. ಅದಕ್ಕಾಗಿ ಯಾರು ನಗ್ನವಾಗಿ ಈ ರೀತಿ ಮಾಡ್ತಾರೆ ಅವರ ಮೇಲೆ ಆ್ಯಕ್ಷನನ್ನು ತಗೋಬೇಕು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಈ ದೇಶದಲ್ಲಿ ಯಾವ ಕಾನೂನಿದೆ, ನಗ್ನತೆಯನ್ನು ಪ್ರದರ್ಶನ ಮಾಡಿದರೆ ಯಾವ ಕಾನೂನಿನ ಶಿಕ್ಷೆ ಇದೆ, ಆ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೂ ನರೇಂದ್ರ ಮೋದಿಗೂ ಅದಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಎಸ್, ಇವಳು ನಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅಧಿಕೃತವಾಗಿ ನೇಮಕಗೊಂಡವಳಲ್ಲ, BJPಯ ಸದಸ್ಯೆ ಕೂಡ ಅಲ್ಲ ಅನ್ನೋದು BJP ಮುಖಂಡರ ವಾದ. ಏನಾದರೂ ಮೇಘನಾ ಇಂಥದ್ದೊಂದು ಕೆಲಸಕ್ಕೆ ಯಾಕೆ ಕೈ ಹಾಕಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ನರೇಂದ್ರ ಮೋದಿ ಅವರ ಮೇಲೆ ಅತಿ ಹೆಚ್ಚಿನ ಅಭಿಮಾನ ಇದ್ದಿದ್ರೆ ಆ ಅಭಿಮಾನವನ್ನು ಬೇರೆ ಬೇರೆ ರೀತಿಯಾಗೂ ಕೂಡ ತೋರ್ಪಡಿಸಿಕೊಳ್ಳಬಹುದಾಗಿತ್ತು. ಆದರೆ ಈ ರೀತಿಯಾಗಿ ಮೈ ತೋರಿಸಿಕೊಳ್ಳುವುದರ ಮೂಲಕ ಅಭಿಮಾನವನ್ನು ತೋರಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಇನ್ನು ಬೆಂಗಳೂರಿನ ಪೀಣ್ಯದ ಇನ್ನೊಂದು ವರದಿಗೆ ಹೋಗ್ತಾ ಇದ್ದೀವಿ. ಪೀಣ್ಯ ಪೊಲೀಸರು ದಾಸರಹಳ್ಳಿ ಭಾಗದ ಒಂದು ಮನೆಯ ಮೇಲೆ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು ದಾಳಿಯನ್ನು ನಡೆಸ್ತಾರೆ. ಆ ದಾಳಿಯಲ್ಲಿ ಆ ಮನೆಯಲ್ಲಿ ಹಲವರು ಸಿಕ್ಕಿಬಿದ್ದರು. ಅವರ ಪೈಕಿ 4 ಜನ ಕೊಲೆ ಪ್ರಕರಣಗಳಲ್ಲಿ ಬೇಕಾದವರು ಅನ್ನುವಂಥದ್ದು ಬಂಧನದ ನಂತರ ಹೊರಬಿದ್ದ ಸತ್ಯ. ಅದರ ವರದಿ ಇಲ್ಲಿದೆ. ಹೀಗೆ ಪೊಲೀಸ್ ಠಾಣೆ ಮುಂದೆ ಸಾಲಾಗಿ ನಿಂತಿರೋ ಖದೀಮರನ್ನ ಒಮ್ಮೆ ನೋಡಿ. ಇವರೆಲ್ಲ ಮೈ ಬಗ್ಗಿಸಿ ದುಡಿಯಲಾಗದೆ ಕಂಡೋರ ಮನೆಯ ಹೆಣ್ಣು ಮಕ್ಕಳನ್ನ ದಂಧೆಗೆ ನುಗ್ಗಿ ಬದುಕುತ್ತಿದ್ದವರು. ಪೀಣ್ಯ ದಾಸರಹಳ್ಳಿಯ ವಿದ್ಯಾನಗರದ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ರು. ಖಚಿತ ಮಾಹಿತಿ ಮೇಲೆ ದಾಳಿ ನಡೆಸಿದ ಪೊಲೀಸರು 8 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಹೇಶ್, ಉಮೇಶ್, ಪರಮೇಶ್, ಜಯಲಕ್ಷ್ಮಿ, ರವಿಗೌಡ, ಮಾದೇಶ, ರಾಜು ಬಂಧಿತ ಆರೋಪಿಗಳು. ನಿನ್ನೆ ಬೆಳಗ್ಗೆ ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಏನು ಮಾಹಿತಿ ಬಂದಿತ್ತು. ಕೂಡಲೇ ಅಲ್ಲಿ ಒಂದು ತಂಡವನ್ನು ನಾವು ಕಳಿಸ್ಕೊಟ್ಟು ಅಲ್ಲಿ ದಾಳಿ ಮಾಡಿ ನೋಡಲಾಗಿ ಅಲ್ಲಿ ವೇಶ್ಯಾವಾಟಿಕೆ ನಡೀತಾ ಇರೋದು ಕಂಡು ಬಂದಿರೋದ್ರಿಂದ ಅಲ್ಲಿದ್ದಂಥ ಎಲ್ಲ ಜನರಿಗೆ ನಾವು ಸ್ಟೇಷನಿಗೆ ಕರ್ಕೊಂಡು ಬಂದು ಹೆಚ್ಚಿನ ವಿಚಾರಣೆಯನ್ನು ಮಾಡಿದ್ವಿ. ಈ ಒಂದು ಪ್ರಕರಣದಲ್ಲಿ 8 ಜನ ಆರೋಪಿತರಿಗೆ ನಾವು ದಸ್ತಗಿರಿ ಮಾಡಿದ್ವಿ. ಮಹೇಶ್, ಉಮೇಶ್, ಪರಮೇಶ್ ಈ ತ್ರಿಮೂರ್ತಿಗಳು ಕೊಲೆ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಮೂವರ ಮೇಲೆ ಕಾಮಾಕ್ಷಿಪಾಳ್ಯ, ಸೋಲದೇವನಹಳ್ಳಿ, ವಿದ್ಯಾರಣ್ಯಪುರ, ಚನ್ನರಾಯಪಟ್ಟಣ ಸೇರಿದಂತೆ 4 ಕೊಲೆ ಪ್ರಕರಣಗಳ ಆರೋಪಗಳಿವೆ. ಇನ್ನು ಮಹೇಶ್ ಎಂಬಾತನ ಮೇಲೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಇವರು ನಡೆಸ್ತಾ ಇದ್ದ ದಂಧೆಯಲ್ಲಿ ಇದ್ದವರು ಬೇರೆಡೆಗೆ ಹೋದ್ರೆ ಅಥವಾ ತಪ್ಪಿಸಿಕೊಂಡ್ರೆ ಅಂತಹವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇದ್ರು. ಇವರು ಪ್ರಮುಖವಾಗಿ ಏನು ಒಂದು ದಂಧೆಯನ್ನು ಮಾಡ್ತಾ ಇದ್ರು, ಆ ದಂಧೆಯಲ್ಲಿ ಯಾರಾದರೂ ಇವರಿಗೆ ಕೈ ಕೊಟ್ಟು ಹೊರಗಡೆ ಹೋಗಿ ಅದೇ ದಂಧೆಯನ್ನು ಬೇರೆಯವರು ಪ್ರಾರಂಭ ಮಾಡಿದರೆ ಅಥವಾ ಅವ್ರ ಕೆಲಸಕ್ಕೆ ಯಾರಾದರೂ ಬಂದು ಅಡ್ಡಿ ಮಾಡಿದರೆ ಅಂಥವ್ರ ಮೇಲೆಲ್ಲ ಇವರು ಸೇಡನ್ನು ಇಟ್ಟು ಅವರಿಗೆ ಕೊಲೆ ಮಾಡಿರೋದು ಈ ಹಿಂದೆ ಘಟನೆ ಇತ್ತು. ಈ ನಟೋರಿಯಸ್ ಗ್ಯಾಂಗ್ ಅದೆಷ್ಟು ಕೊಲೆಗಳನ್ನು ಮಾಡಿದೆಯೋ ಲೆಕ್ಕಕ್ಕಿಲ್ಲ. 4 ಪ್ರಕರಣಗಳು ಮಾತ್ರ ದಾಖಲಾಗಿವೆ. ಒಟ್ಟಾರೆ 16 ಮುಗ್ಧ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡಿದ ಖದೀಮರಿಗೆ ತಕ್ಕ ಶಿಕ್ಷೆಯಾಗಲಿ. ಕ್ಯಾಮರಾಮನ್ ವಿನೋದ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.
ಎಸ್, ಬೆಂಗಳೂರಿನದೇ ಇನ್ನೊಂದು ಸುದ್ದಿ. ಇಲ್ಲಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮತ್ತಿ ನಾಗ ಅನ್ನುವಂಥ ಒಬ್ಬ ಕನ್ನಗಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಭಾಷೆಯಲ್ಲಿ HBT ಅಫೆಂಡರ್ಸ್ ಅಂತ ಕರೀತಾರೆ ಇವರನ್ನು. ಒಂದು ವಿಶೇಷ ಅಂದರೆ ಮತ್ತಿ ನಾಗ ಒಂದೇ ಒಂದು ದಿನದ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದ. ಬಿಡುಗಡೆಯಾಗಿ ಬಂದ ನಂತರ ಕೋರ್ಟಿನ ಖರ್ಚಿಗೆ ಅಂತ ಇನ್ನೊಂದು ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಹೋದ. 180 ಗ್ರಾಂ ಚಿನ್ನಾಭರಣ ಎಗರಿಸಿ ಪರಾರಿಯಾದ. ಆದರೆ ಪೊಲೀಸರಿಗೆ ಯಾವಾಗ ಮಾಹಿತಿ ಬಂತು, ಯಾವಾಗ ಅವರು ಸ್ಥಳಕ್ಕೆ ಬಂದು ನೋಡಿದ ತಕ್ಷಣ ಅವರಿಗೆ ಗೊತ್ತಾಯಿತು ಇದು ಮತ್ತಿನಾಗ ಮಾಡಿದ್ದೇ ಕೆಲಸ ಅಂತ. ನೇರವಾಗಿ ಮನೆಗೆ ಹೋದರು, ಕರ್ಕೊಂಡು ಬಂದರು, ಕದ್ದಿದ್ದ ವಸ್ತುಗಳನ್ನು ವಶಪಡಿಸಿಕೊಂಡ್ರು. ಅದರ ವರದಿ ಇಲ್ಲಿದೆ. ಹೀಗೆ ಕೈಗೆ ಕೋಳ ಹಾಕಿಸಿಕೊಂಡು ಬರ್ತಾ ಇರುವ ಈತನ ಹೆಸರು ನಾಗರಾಜ್ ಅಲಿಯಾಸ್ ಮತ್ತಿ ನಾಗ. ಒಬ್ಬ ಚಾಲಾಕಿ ಮನೆಗಳ್ಳ. ಹಾಡು ಹಗಲೇ ಮನೆಗಳಿಗೆ ಕನ್ನ ಹಾಕಿ ಚಿನ್ನಾಭರಣವನ್ನ ದೋಚ್ತಾ ಇದ್ದ. ಮನೆಗಳ್ಳತನವನ್ನೇ ಈತ ಕಸುಬು ಮಾಡಿಕೊಂಡಿದ್ದ. ಮತ್ತಿನಾಗನನ್ನ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ರು. ಆದರೆ 1 ವಾರದ ಹಿಂದೆಯಷ್ಟೇ ಮತ್ತಿನಾಗ ಜಾಮೀನು ಪಡ್ಕೊಂಡು ಬಿಡುಗಡೆಗೊಂಡಿದ್ದ. ಆದರೆ ತನ್ನ ಚಾಳಿಯನ್ನ ಬಿಡದ ಈತ ಮೊನ್ನೆ ಬುಧವಾರ ಮಹಾಲಕ್ಷ್ಮಿ ಲೇಔಟ್ನ ಮನೆಯೊಂದಕ್ಕೆ ನುಗ್ಗಿ 180 ಗ್ರಾಂ ಚಿನ್ನಾಭರಣವನ್ನ ಕದ್ದೊಯ್ದಿದ್ದಾನೆ. ಕಳ್ಳತನ ಮಾಡಿದ ಶೈಲಿ ನೋಡಿದ ಪೊಲೀಸರಿಗೆ ಇದು ಪಕ್ಕ ಮತ್ತಿನಾಗನ ಕರಾಮತ್ತು ಅನ್ನೋದು ಗೊತ್ತಾಗಿತ್ತು. ಕಳ್ಳತನ ಮಾಡಿದ ಕೇವಲ 1 ತಾಸಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮತ್ತಿನಾಗನನ್ನ ಚಿನ್ನಾಭರಣ ಸಮೇತ ಬಂಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅದರಲ್ಲಿ ಸುಮಾರು 10 ಲಕ್ಷದ ಪ್ರಾಪರ್ಟಿ ಹೋಗಿತ್ತು. ಕಿರಣ್ ಕುಮಾರ್ ಅನ್ನೋರು, ಅದು ಮಧ್ಯಾಹ್ನದ ಸಮಯದಲ್ಲಿ. ಆ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಮುಖ್ಯವಾಗಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಅಧಿಕಾರಿಗಳು ಶಂಕರ್ ನಾಯಕ್ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಕೂಡಲೇ ಕಾರ್ಯಾಚರಣೆ ಮಾಡಿ ವಿದಿನ್ 1 ಅವರ್, ಅಂದರೆ ರಿಪೋರ್ಟ್ ಆಗಿದ್ದ ಈ ಘಟನೆ ಏನು ರಿಪೋರ್ಟ್ ಆಯಿತು, ವಿದಿನ್ 1 ಅವರ್ 10 ಲಕ್ಷ ರೂಪಾಯಿದು ಬೆಲೆ ಬಾಳುವ ವಸ್ತುಗಳೊಂದಿಗೆ ಕಳ್ಳತನ ಮಾಡಿದ್ದು ಕಳ್ಳನಿಗೆ ಹಿಡಿಯೋದ್ರಲ್ಲಿ ಯಶಸ್ಸು ಗಳಿಸಿದ್ರು. ಮನೆಯ ಹಿಂಬಾಗಿಲಿನಿಂದ ನುಗ್ಗಿ ಕಳ್ಳತನ ಮಾಡೋದು ಮತ್ತಿನಾಗನ ಸ್ಟೈಲ್. ಪೊಲೀಸರು ಈತನ ವಶದಿಂದ ಸುಮಾರು 10 ಲಕ್ಷ ಮೌಲ್ಯದ ವಜ್ರಾಭರಣಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಷ್ಟಕ್ಕೂ ಆತ ಮತ್ತೆ ಮನೆಗೆ ಕನ್ನ ಹಾಕಿದ್ದು ತನ್ನ ಜಾಮೀನು ವೆಚ್ಚ ಭರಿಸೋದಕ್ಕಾಗಂತೆ. ಇವನು ಮೊದಲನೇ ಸಲ ಜೈಲಲ್ಲಿ ಹೋದಾಗ ಕೆಲವು ಆರೋಪಿ ಜೊತೆ ಅವನದು ಸಂಪರ್ಕ ಬೆಳೀತು. ಅವರು ಇವನಿಗೆ ವಕೀಲರು ಒಂದು ಸಂಪರ್ಕ ಮಾಡಿಕೊಟ್ಟು ಬೇಲ್ ಮೇಲೆ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಸೊ ಆ ಒಂದು ಏನು ಖರ್ಚಾಗಿದೆ ಹೊರಗಡೆ ಬರೋಕ್ಕೆ ಬೇಲ್ ಮೇಲೆ ಬರ್ತಿದ್ದಕ್ಕೆಲ್ಲ, ಸೊ ಅದಕ್ಕೆಲ್ಲ ಏನೋ ಒಂದು ದುಡ್ಡು ಕೊಡಬೇಕು, ಆಗೋಸ್ಕರ ಈ ಒಂದು ಅಪರಾಧ ಮಾಡ್ತಾ ಇದ್ದಾನಂತ ಅವನು ನಮ್ಮ ಮುಂದೆ ಹೇಳಿದ್ದಾನೆ. ಬಟ್ ಇದು ನಿಜವಾಗ್ಲೂ ಸತ್ಯ ಇದೆಯೋ ಅಥವಾ ಬೇರೆದೇನಾದರೂ ಕಾರಣ ಇದೆಯೋ ಅದ್ರ ಬಗ್ಗೆ ತನಿಖೆನ ಮಾಡ್ತೀವಿ. ಒಟ್ಟಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಕೆಲವೇ ದಿನಗಳಲ್ಲಿ ಮತ್ತಿನಾಗ ಮತ್ತೆ ಅದೇ ಚಾಳಿ ಮುಂದುವರೆಸಿರೋದು ದುರಂತವೇ ಸರಿ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ವಶದಲ್ಲಿರುವ ಈತನಿಗೆ ಮತ್ತೆ ಜಾಮೀನು ನೀಡದಂತೆ ಕೋರ್ಟ್ಗೆ ಮನವಿ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಒಟ್ಟಿನಲ್ಲಿ ಮತ್ತಿನಾಗನಿಗೆ ಸಿಕ್ಕಿದ್ದು ಒಂದೇ ಒಂದು ದಿನದ ಸ್ವಾತಂತ್ರ್ಯ. 1 ದಿನದ ನಂತರ ಮತ್ತೆ ಯಾವ ಜೈಲಿನಿಂದ ಹೊರಗೆ ಬಂದಿದ್ನೋ ಅದೇ ಜೈಲಿಗೆ ವಾಪಸ್ ಹೋಗ್ತಾ ಇದ್ದಾನೆ. ಈ ಪ್ರತಿಯೊಬ್ಬ ಕ್ರಿಮಿನಲ್ಗಳಿಗೂ ಕೂಡ ಒಂದೊಂದು ಮೋಡಸ್ ಆಪರಂಡಿ ಅಂತ ಇರುತ್ತೆ. ಒಬ್ಬೊಬ್ಬ ಕ್ರಿಮಿನಲ್ ಕೂಡ ಒಂದೊಂದು ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾನೆ. ಅವರು ಹೇಗೆ ಕಾರ್ಯಾಚರಣೆ ನಡೆಸ್ತಾರೆ ಅನ್ನುವಂಥದ್ದನ್ನು ಪ್ರತಿ ಪೊಲೀಸ್ ಸ್ಟೇಷನ್ನು ದಾಖಲೆ ಸಮೇತ ಬರೆದಿಟ್ಟಿರುತ್ತೆ. ಅದಕ್ಕೆ MOB ಕಾರ್ಡ್ ಅಂತ ಕರೀತಾರೆ. ಬಹುಶಃ ಆ MOB ಕಾರ್ಡ್ನಿಂದಾಗಿ ಈ ಒಂದು ಕೃತ್ಯದಲ್ಲಿ ಮತ್ತಿನಾಗ ಮತ್ತೆ ಅರೆಸ್ಟ್ ಆಗೋದಕ್ಕೆ ಸಹಾಯಕವಾಗಿದೆ. ಆ ಕಾರಣದಿಂದಾಗಿ ಅರೆಸ್ಟ್ ಆಗಿದ್ದಾನೆ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ವಿಶೇಷ ಸೆಗ್ಮೆಂಟ್ ಆ ಕ್ಷಣ.